ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ ನಟ ಕಮಲ್ ಹಾಸನ್ ವಿರುದ್ಧ ಪ್ರತಿಭಟನೆ. ಚಿಕ್ಕಬಳ್ಳಾಪುರ. ಕನ್ನಡ ಭಾಷೆ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿರುವ ಕಮಲ್ ಹಾಸನ್ ವಿರುದ್ಧ ನಗರದಲ್ಲಿ ಕನ್ನಡ ಪರ ಹಿರಿಯ ಹೋರಾಟಗಾರರಾದ ಎನ್ ರಮೇಶ್ ಅವರ ಸಹಭಾಗಿತ್ವದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಶಿಡ್ಲಘಟ್ಟ ವೃತ್ತದಲ್ಲಿ ಜಮಾಯಿಸಿದ ಕರವೇ ರಾಜ್ಯಾಧ್ಯಕ್ಷ ಚಲಪತಿ ಗೌಡ, ಬಾಬಾಜಾನ್ ಹಾಗೂ ಇತರೆ ಪದಾಧಿಕಾರಿಗಳು ಕಮಲ್ ಹಾಸನ್ ಹೇಳಿಕೆ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ನಟನ ಪ್ರತಿಕೃತಿ ದಹನ ಮಾಡಿದರು. ಹಿರಿಯ ಕನ್ನಡ ಪರ ಹೋರಾಟಗಾರ ಎನ್ ರಮೇಶ್ ಮಾತನಾಡಿ, ಕನ್ನಡ ಕುರಿತು ನಟನ ಹೇಳಿಕೆ ಖಂಡನೀಯ. ಅವರ ಹೇಳಿಕೆಯಿಂದ ಕನ್ನಡಿಗರು ಆಕ್ರೋಶದಲ್ಲಿದ್ದಾರೆ. ಕನ್ನಡ ಭಾಷೆ ಬೇರೊಂದು ಭಾಷೆಯಿಂದ ಉದಯವಾಗಿದ್ದಲ್ಲ. ನಟನ ಕ್ಷಮೆ ಸಾಲದು. ಕಮಲ್ ಹಾಸನ್ ವಿರುದ್ಧ ಪ್ರಕರಣ ದಾಖಲು ಮಾಡಬೇಕು ಎಂದರು. ಜಿಲ್ಲಾಧ್ಯಕ್ಷ ಸುರೇಶ್ ಬಾಬು ಮಾತನಾಡಿ, ಕನ್ನಡ ಭಾಷೆ ಅದರದ್ದೇ ಆದ ಶಕ್ತಿಯಿಂದ ಬಂದಿರುವುದು. ಇದು ಯಾವ ಬೇರೆ ಭಾಷೆಯಿಂದ ಉದಯವಾಗಿದ್ದಲ್ಲ. ಭಾಷೆ ಕುರಿತು ಕಮಲ್ ಹಾಸನ್ ನೀಡಿರುವ ಹೇಳಿಕೆಯಿಂದ ಕನ್ನಡಿಗರಿಗೆ ನೋವುಂಟಾಗಿದೆ. ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿರುವ ಅವರು ಕ್ಷಮೆ ಕೇಳದಿದ್ರೆ ಥಗ್ ಲೈಫ್ ಚಿತ್ರ ಬಿಡುಗಡೆಯಾಗಲು ಬಿಡುವುದಿಲ್ಲ ಎಂದರು. ಈ ವೇಳೆ ಕೆಎಂ ಮುನೇಗೌಡ, ಡೈರಿ ಗೋಪಿ, ಯಲುವಳ್ಳಿ ಜನಾರ್ದನ್, ದೇವರಾಜ್, ವೆಂಕಟೇಶಪ್ಪ, ಶಿವಕುಮಾರ್, ಲೋಕೇಶ್, ಬಾಬಾಜಾನ್, ರಾಜಾಬಾಬು ಇತರರು ಹಾಜರಿದ್ದರು. ಅವನೊಬ್ಬ ಕಮಲ್ ಹಾಸನ್ ಇವತ್ತು ನಮ್ಮ ತಾಯಿ ಭುವನೇಶ್ವರಿ ಕನ್ನಡದ ಬಗ್ಗೆ 7 ಕೋಟಿ ಕನ್ನಡಿಗರಿದ್ದಾರೆ. ಅವರು ಕ್ಷಮೆ ಸಾಕಾಗಲ್ಲ. ಅವ್ರನ್ನ ಯಾವುದಾದ್ರೂ ಕನ್ನಡ ದ್ರೋಹಿ ಅಡಿಯಲ್ಲಿ ಜೈಲಿಗೆ ಹಾಕಬೇಕು. ಕರ್ನಾಟಕ ಸರ್ಕಾರ ತಗೋಬೇಕು. ಕೋರ್ಟು ಈಗಾಗಲೇ ಚೀಮಾರಿ ಹಾಕಿದೆ. ಕನ್ನಡಿಗರ ಪೌರುಷ, ಕನ್ನಡಿಗರ ರೋಷ, ಕನ್ನಡಿಗರ ಆವೇಶ, ಕನ್ನಡಿಗರ ಇತಿಹಾಸ ಗೊತ್ತಿಲ್ಲದೆ ಏನು ಗೊತ್ತಿಲ್ಲದೆ ಇರೋ ದಡ್ಡ ಬಂಡೆ ಮಗ ಅವನು ಕಮಲ್ ಹಾಸನ್. ಇವತ್ತು ಅವನ ಸಂಪೂರ್ಣ ಯಾವುದೇ ಚಿತ್ರ ಇರಲಿ ಕರ್ನಾಟಕದಲ್ಲಿ ಯಾವ ಥಿಯೇಟ್ರಲ್ಲೂ ನಾವು ಅದನ್ನ ಬಿಡುಗಡೆ ಮಾಡಕ್ಕೆ ಬಿಡುಕೊಡುದು. ಹಾಗಾಗಿ ಇವತ್ತು ಅವನ್ನ ಕರ್ನಾಟಕಕ್ಕೆ ಎಂಟ್ರಿ ಕಾಲಿಡಕ್ಕೆ ನಾವು ಬಿಡಲ್ಲ. ಕನ್ನಡಿಗರನ್ನೆಲ್ಲ ರಕ್ಷಿಸಿದ್ದಾರೆ. ಅದು ನಮ್ಮ ಮೆಗಾಸ್ಟಾರ್ ಶಿವರಾಜ್ ಕುಮಾರ್ ಸಭೆಯಲ್ಲಿ ಕನ್ನಡ ತಮಿಳು ಭಾಷೆಯಲ್ಲಿ ಹುಟ್ಟಿದೆ ಅಂತ ಹೇಳ್ತಾನೆ. ತಾಯಿ ಭುವನೇಶ್ವರಿಗೆ ಬೇಕಾದಷ್ಟು ಅಂತ 100 ಹುಟ್ಟಿದೆ. ಆದ್ರೆ ನಮ್ಮ ಒಂದೇ ತಾಯಿ ಕನ್ನಡ, ಕನ್ನಡ ರಕ್ತ ತಾಯಿ ಭುವನೇಶ್ವರಿ. ಅವನ ಗಡಿ ಪಾರಲ್ಲ. ಈ ಗಡಿಗೆ ಕರ್ನಾಟಕಕ್ಕೆ ಎಂಟ್ರಿ ಮಾಡಕ್ಕೆ ಬಿಡಲ್ಲ. ಎಲ್ಲರೂ ಕನ್ನಡಿಗರೆಲ್ಲ ಇವತ್ತು ಹುಚ್ಚೆತ್ತಿದ್ದಾರೆ. ಹಾಗಾಗಿ ಅವರು ಈಗ ಕ್ಷಮೆ ಅಂದ್ರೆ ಇದುವರೆಗೆ ಯಾರು ಕೇಳಿರ್ಬೋದು. ಅವ್ರಿಗೇನಾದ್ರೂ ಫೈನ್ ಹಾಕಿಸ್ಕೊಂಡು ಕ್ಷಮೆ ಕೇಳಬೇಕೆ ಹೊತ್ತು ಬರೀ ಕ್ಷಮೆ ಕೇಳಿದ್ರೆ ನಾವೆಲ್ಲ ಒಪ್ಪಲ್ಲ ಅಂತೇಳಿ ಇವತ್ತು ಕಮಲ್ ಹಾಸನ್ಗೆ ಧಿಕ್ಕಾರ ಇಲ್ಲ ಅಂತೇಳಿ ಹೋಗಿ ಕನ್ನಡದಲ್ಲೇ ಅವರು ಇದು ಮಾಡ್ಕೊಂತ ಇರೋದು. ಇವತ್ತು ಕನ್ನಡಕ್ಕೆ ಮೋಸ ಮಾಡ್ತಾರೆ ಅಂತ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಇವತ್ತು ನಾವು ಯಾವ ಕಾರಣಕ್ಕೂ ಕೂಡ ಅವ್ರಿಗೆ ಯಾವುದೇ ಚಿತ್ರ ಅಲ್ಲೂ ಬಿಡುಗಡೆ ಮಾಡೋಕ್ಕೆ ಬಿಡಲ್ಲ, ಅವಕಾಶ ಕೊಡಲ್ಲ. ಸದಾ ಈ ಹೋರಾಟ ಮಾಡ್ತಾನೆ ಇರ್ತೀವಿ ಅವ್ರ ಚಿತ್ರಗಳು ಬಿಡುಗಡೆ ಆದಾಗೆಲ್ಲನೂ ಅಂತ ಈ ಮೂಲಕ ಮಾಧ್ಯಮ ಮುಖಾಂತರ ತಿಳಿಸ್ತಾರೆ. ಸುರೇಶ್ ಬಾಬು, ಜಿಲ್ಲಾಧ್ಯಕ್ಷರು.